ಹಾಯ್ ಎಲ್ಲರಿಗೂ ನಮಸ್ಕಾರ. IPL 2025ರ ಮೆಗಾ ಆಕ್ಷನ್ ಹತ್ರ ಬರ್ತಾ ಇದೆ. ಇದೇ ನವೆಂಬರ್ 24 ಮತ್ತು 25ನೇ ದಿನಾಂಕದಂದು ಆಕ್ಷನ್ ನಡೀತಾ ಇದೆ. ನಮ್ಮ RCB ತಂಡ ಈ ಬಾರಿ ನಮ್ಮ ತಂಡಕ್ಕೆ ಒಬ್ಬ ಕ್ಯಾಪ್ಟನ್ ಬೇಕು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಯಾರನ್ನೆಲ್ಲ ಟಾರ್ಗೆಟ್ ಮಾಡ್ತಾರೆ, ಮೇನ್ ಟಾರ್ಗೆಟ್ ಯಾರಾಗಿರ್ತಾರೆ, ಜೊತೆಗೆ ಬ್ಯಾಕಪ್ ಪ್ಲೇಯರ್ಸ್ಗಳನ್ನಾಗಿ ಯಾರನ್ನೆಲ್ಲ ಇಟ್ಕೊಂಡಿರ್ತಾರೆ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಹೆಚ್ಚಿನ IPL ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಕ್ಯಾಪ್ಟನ್ಸಿಯ ವಿಚಾರಕ್ಕೆ ಬಂದರೆ ನಮ್ಮ RCB ತಂಡದ ಮೇನ್ ಟಾರ್ಗೆಟ್ ಮೊದಲನೆಯ ಆಯ್ಕೆ KL ರಾಹುಲ್ ಅವರು ಅಂತಲೇ ಹೇಳ್ಬೋದು. KL ರಾಹುಲ್ ಅವರು ನಮ್ಮ ತಂಡಕ್ಕೆ ಬಂದರೆ RCB ತಂಡ ಇವರನ್ನು ಆಕ್ಷನ್ನಲ್ಲಿ ಖರೀದಿ ಮಾಡಿದರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳನ್ನು ಹೊಡೆದ ಹಾಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು, ನಮ್ಮ ತಂಡಕ್ಕೆ ಕ್ಯಾಪ್ಟನ್ ಹುಡುಕುವಂಥ ಅವಶ್ಯಕತೆ ಇರೋದಿಲ್ಲ, ಜೊತೆಗೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಹುಡುಕುವಂಥ ಅವಶ್ಯಕತೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಓಪನಿಂಗ್ ಸ್ಲಾಟಿಂದ ಹಿಡಿದು ನಂಬರ್ 5ವರೆಗೂ ಎಲ್ಲೇ ಆಡಿಸಿದರೂ ಕೂಡ ಆಡುವಂಥ ಎಬಿಲಿಟಿಯನ್ನು ಹೊಂದಿರುವಂಥ ಆಟಗಾರ KL ರಾಹುಲ್. ಇವರು ನಮ್ಮ ತಂಡಕ್ಕೆ ಬಂದರೆ ಭರ್ಜರಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮ RCB ತಂಡ ಆಕ್ಷನ್ನಲ್ಲಿ ಇವರಿಗೆ 100% ಟಾರ್ಗೆಟ್ ಮಾಡೇ ಮಾಡ್ತಾರೆ. ಆದರೆ ನಮ್ಮ RCB ತಂಡಕ್ಕೆ ಇವರು 100% ಸಿಕ್ಕೇ ಸಿಗ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಈ ಬಾರಿಯ ಆಕ್ಷನ್ನಲ್ಲಿ ನಮ್ಮ ತಂಡಕ್ಕಿಂತ ಹೆಚ್ಚಿನ ಪರ್ಸ್ ಬ್ಯಾಲೆನ್ಸನ್ನು ಹೊಂದಿರುವಂಥ ತಂಡಗಳು ಕೂಡ ಇವೆ. ಜೊತೆಗೆ ಆ ತಂಡಗಳು ಕೂಡ ನಾಯಕನನ್ನು ಹುಡುಕ್ತಾ ಇವೆ, ಜೊತೆಗೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನನ್ನು ಹುಡುಕ್ತಾ ಇವೆ. ಅಂಥ ತಂಡಗಳು ನಮ್ಮ RCB ಎದುರು ಕಾಂಪಿಟೇಷನ್ಗೆ ಬಿದ್ದು ಆಕ್ಷನ್ನಲ್ಲಿ ಬಿಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ RCB ತಂಡ ಅಂದುಕೊಂಡಂಥ ಪ್ರೈಸ್ಗೆ KL ರಾಹುಲ್ ಅವರು ಸಿಗದೆ ಹೋದರೆ ನಮ್ಮ RCB ತಂಡ ಇವರನ್ನು ಕೈ ಬಿಡಲೇಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮ RCB ತಂಡ ಯಾರನ್ನೆಲ್ಲ ಬ್ಯಾಕಪ್ ಪ್ಲೇಯರ್ಸ್ಗಳನ್ನಾಗಿ ಇಟ್ಕೊಂಡಿರುತ್ತೆ ಅಂತ ನೋಡೋದಾದರೆ ನಂಬರ್ 1 ರಿಷಬ್ ಪಂತ್. ಒಂದು ವೇಳೆ RCB ತಂಡಕ್ಕೆ ಆಕ್ಷನ್ನಲ್ಲಿ KL ರಾಹುಲ್ ಅವರು ಸಿಗದೆ ಹೋದರೆ RCB ತಂಡದ ಸೆಕೆಂಡ್ ಆಪ್ಷನ್ ರಿಷಬ್ ಪಂತ್ ಅವರಾಗಿರ್ತಾರೆ. ಇವರಿಗೂ ಕೂಡ ಡಿಮ್ಯಾಂಡ್ ಹೆಚ್ಚಿರೋದ್ರಿಂದ ನಮ್ಮ RCB ತಂಡಕ್ಕೆ KL ರಾಹುಲ್ ಮತ್ತು ರಿಷಬ್ ಪಂತ್ ಇಬ್ಬರೂ ಕೂಡ ಸಿಗದೆ ಹೋದರೆ RCB ತಂಡದ ಮೂರನೇ ಆಪ್ಷನ್ ಜಾಸ್ ಬಟ್ಲರ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಇವರು ಕೂಡ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್, ಜೊತೆಗೆ ಕ್ಯಾಪ್ಟನ್ಸಿಯನ್ನು ಕೂಡ ನಿಭಾಯಿಸಬಲ್ಲ ಆಟಗಾರ ಆಗಿರೋದ್ರಿಂದ ಇವರಿಗೂ ಕೂಡ ಡಿಮ್ಯಾಂಡ್ ಅಂತೂ ಇದ್ದೇ ಇರುತ್ತೆ. ದುರಾದೃಷ್ಟ ಅನ್ನೋ ರೀತಿಯಲ್ಲಿ ನಮ್ಮ RCB ತಂಡಕ್ಕೆ ಜಾಸ್ ಬಟ್ಲರ್ ಕೂಡ ಸಿಗದೆ ಹೋದರೆ ನಮ್ಮ RCB ತಂಡದ 4ನೇ ಆಪ್ಷನ್ ಇಶಾನ್ ಕಿಶನ್ ಅಂತಲೇ ಹೇಳ್ಬೋದು. ಇವರಿಗೆ ಕ್ಯಾಪ್ಟನ್ಸಿಯನ್ನು ಕೊಡೋದಕ್ಕೆ ಆಗೋದಿಲ್ಲ, ಆದರೆ ನಮ್ಮ RCB ತಂಡಕ್ಕೆ ಒಬ್ಬ ಸ್ಫೋಟಕ ಓಪನರ್ ಸಿಕ್ಕ ಹಾಗೆ ಆಗುತ್ತೆ, ಜೊತೆಗೆ ಒಬ್ಬ ವಿಕೆಟ್ ಕೀಪರ್ ಸಿಕ್ಕ ಹಾಗೆ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾದ ಹೆಚ್ಚಿನ IPL ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.